ಪಾವಗಡ ತಾಲೂಕಿನ ಶಾಸಕರಾದ ಎಚ್.ಪಿ. ವೆಂಕಟೇಶ್ ಅವರು ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಾವಗಡದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸೋಮವಾರ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಶಾಸಕರಾದ ಎಚ್.ಪಿ. ವೆಂಕಟೇಶ್ ಅವರು ತಾಲೂಕಿನ 21 ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಾರ್ಯದರ್ಶಿಗಳನ್ನು ಸನ್ಮಾನಿಸಿದರು. ಅದೇ ರೀತಿ ಬದನಕಲ್ಲು ಆಗಿರ್ತಕ್ಕಂಥ ಅದೇ ರೀತಿ ನೀಲಪ್ಪನಹಳ್ಳಿ ಸಿ ವೆಂಕಟೇಶ್ ಅವರಿಗೆ ಆಗಿರ್ತಕ್ಕಂಥ ಅದೇ ರೀತಿ ಗೊಲ್ಲರಕುಂಟೆ ಸಿ ಆಗಿರ್ತಕ್ಕಂಥ ಯತೀಶ್ ಅವರಿಗೆ ಸಿಇಒ ಆಗಿರ್ತಕ್ಕಂಥ ರಂಗನಾಥ್ ಅವರಿಗೆ ವೆಂಕಟಾಪುರ ಸಿಇಒ ಆಗಿರ್ತಕ್ಕಂಥ ನಾಗಭೂಷಣ ಅವರಿಗೆ ಬ್ಯಾಂಗ್ಳೂರು ಈಗ ಕಸಬಾ ಹಾಗೂ ನಾಗನವಾಡಿಕೆ ಕಾರ್ಯದರ್ಶಿ ಅವರು ಅಣ್ಣವರಿಂದ ಶಾಲು ಮತ್ತು ಪುಷ್ಪಮಾಲಿಕೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಂಡಿದ್ರು. ಪಾವಗಡ ತಾಲೂಕಿನ ಶಾಸಕರು, ತುಮುಲ್ ಅಧ್ಯಕ್ಷರು ಮತ್ತು ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಚ್.ಪಿ. ವೆಂಕಟೇಶ್ ಅವರನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವಿ.ಎಸ್.ಎಸ್. ನಾರಾಯಣಮೂರ್ತಿ ನಾಣಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ತಾಲೂಕಿನ ಪಾವಗಡ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಎಚ್.ವಿ. ವೆಂಕಟೇಶಣ್ಣನವರು ನಮ್ಮ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಅವರು ಈ ಸಂದರ್ಭದಲ್ಲಿ ನಾವು ನಮ್ಮ ಪಾವಗಡದಲ್ಲಿ ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಿ. ಪಾವಗಡ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಸಂಘ ಮಾಡಿಕೊಂಡು ಆ ಸಂಘವನ್ನು ನಾವು ಇವತ್ತಿನ ದಿವಸ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಡೆಪಾಸಿಟ್ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾರಾದರೂ ನಮ್ಮ ಸಂಘದಲ್ಲಿ ಯಾರಾದರೂ ಸೆಕ್ರೆಟರಿಗಾಗಿ ನೌಕರರಿಗೆ ಯಾರಾದರೂ ತೊಂದರೆ ಆದರೆ ನಮ್ಮ ಸಂಘದ ಪರವಾಗಿ ಅವರಿಗೆ ಸಹಾಯ ಹಸ್ತವನ್ನು ಕೂಡ ಮಾಡ್ತಾ ಇರ್ತೀವಿ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಚ್.ವಿ. ವೆಂಕಟೇಶಣ್ಣವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ಆಡಿ ಇವತ್ತಿಂದ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶಿಗಳು ಸಹ ಬಂದು ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ತುಂಬುವುದಕ್ಕೆ ಸ್ವಾಗತವನ್ನು ಬಯಸ್ತಾ, ಇನ್ನು ಇದೇ ವೇಳೆ ಸಂಘದ ಕಾರ್ಯದರ್ಶಿ ನಾಗಭೂಷಣ್ ಅವರು ತಮ್ಮ ಬೇಡಿಕೆಗಳನ್ನು ಶಾಸಕರ ಮುಂದಿಟ್ಟಿದ್ದಾರೆ. ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಸಾಲ ಸೌಲಭ್ಯ ಸಿಗೋದಿಲ್ಲ. ನಮ್ಮ ನೌಕರಿಗೆ ಯಾವುದೇ ಭದ್ರತೆ ಇಲ್ಲ. ಒಂದು ಏನೇ ಕಾಯಿಲೆ ಬಂದರೂ ಸಹ ನಾವು ಸ್ವಂತ ಖಾಸಗಿಯಿಂದ ಖರ್ಚು ಮಾಡ್ಕೋಬೇಕಾಗ್ತದೆ. ನಾವು ಬೇರೆ ಜನರಿಗೆ ನಮ್ಮ ಸರ್ಕಾರದ ಯಶಸ್ವಿ ಯೋಜನೆ ಜಾರಿಗೆ ಬರ್ತದೆ, ಆದರೆ ನಮಗೂ ಸಹ ಯಶಸ್ವಿ ಯೋಜನೆ ಇರೋದಿಲ್ಲ. ಆಮೇಲೆ ವರ್ಷಕ್ಕೆ ಒಂದ್ಸರಿ ಆದ್ರೂ ನಮ್ಗೆ ಆರೋಗ್ಯ ತಪಾಸಣೆ, ಯಾಕಂದ್ರೆ ನಮ್ಮಲ್ಲಿ ಮಾರಾಟ ಮಾಡ್ತಕ್ಕಂಥವ್ರಿಗೆ ಧೂಳು ಅವೆಲ್ಲ ಇದ್ದು ನಮ್ಮ ನೌಕರಿಗೆ ಮತ್ತು ಡಿ ಗ್ರೂಪ್ ನೌಕರಿಗೆ, ಜವಾನರಿಗೆ ಈ ತರ ನಾವು ಅಕ್ಕಿ ಅವೆಲ್ಲ ಉಚಿತವಾಗಿ ವಿತರಣೆ ಮಾಡ್ತಾ ಇರ್ತೀವಿ. ಅವ್ರಿಗೆ ಅನೇಕ ಕಾಯಿಲೆಗಳು ಬರ್ತವೆ. ಸರ್ಕಾರದ ಯಾವುದೇ ಕಾರ್ಯಕ್ರಮ ಇಲ್ಲ. ಒಂದು ಕಾರ್ಯದರ್ಶಿ 20-25 ವರ್ಷ ಮಾಡಿ ಸತ್ತೋಗ್ಬಿಟ್ರೆ ಅವ್ರಿಗೆ ಸರ್ಕಾರದಿಂದನೂ ಸಿಗೋದಿಲ್ಲ. ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರು, ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಹೊಸದಾಗಿ ನೂತನವಾಗಿರ್ತಕ್ಕಂಥ ನಿರ್ದೇಶಕರು ನಮ್ಮ ನೌಕರಿಗೆ ಏನಾದರೂ ಸೇವಾ ಸೌಲಭ್ಯ ಒದಗಿಸಬೇಕು. ಆಮೇಲೆ ಸರ್ಕಾರದ ಒಂದು ಕಾಂಪೌಂಡ್ ಕಟ್ಟಕ್ಕಾಗಲಿ ನಮ್ಮ ಸರ್ಕಾರ ಏನೂ ಕೊಡ್ತಲ್ಲ, ಬ್ಯಾಂಕಿಂದನೂ ಕೊಡಲ್ಲ, ನಮ್ಗೆ ಏನೂ ಕೊಡಲ್ಲ. ಇನ್ನು ನೂತನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಶಾಸಕರಾದ ಎಚ್.ಪಿ. ವೆಂಕಟೇಶ್ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ್ದಾರೆ. ಹೆಚ್ಚಿನ ಉತ್ಸಾಹವನ್ನು ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೀನಿ. ಈಗ ಪ್ರತಿಯೊಂದು ತಾಲೂಕಿನಲ್ಲೂ 1,20,000, 1,30,000, 1,50,000, 1,60,000 ಲೀಟರ್ ಬರ್ತಾ ಇದೆ ಬೇರೆ ಬೇರೆ ತಾಲೂಕುಗಳಲ್ಲಿ. ನಮ್ಮ ತಾಲೂಕಲ್ಲಿ ನಾನು ಅಧ್ಯಕ್ಷ ಆದಾಗ 30, 32, 33 ಸಾವಿರ ಹಾಲು ಬರ್ತಾ ಇತ್ತು. ಈಗ 45,000 ಹೋಗಿದೆ.
ನಮ್ಮ ದೇವರ ದಯದಿಂದ ಇದನ್ನ 1 ಲಕ್ಷ ಲೀಟರ್ ನಾವು ಹಾಲು ಹಾಕ್ಬೇಕು ಮುಂದಿನ ವರ್ಷ ಅಂತೇಳಿ ನಾನು ಒಂದು ಪಣವನ್ನು ತೊಟ್ಟಿದ್ದೇನೆ. ಯಾಕಂದ್ರೆ ಇವು ಎಲ್ಲ ರೈತರಿಗೂ ಈಗೇನು 1 ಎಕರೆ 2 ಎಕರೆ 3 ಎಕರೆ ಅಂತ ಜಮೀನುಗಳಿಗೆ ಹೈನುಗಾರಿಕೆಯಿಂದ ಪ್ರತಿ 10 ದಿವಸ 15 ದಿವಸಕ್ಕೋಸ್ಕರ ಅವ್ರಿಗೆ ಹಣ ಸಿಕ್ಕುತ್ತೆ ಹಾಲು ಹಾಕಿದ್ರೆ. ಅಂತ ರೈತರನ್ನ ಗುರುತಿಸಿ ಪ್ರತಿಯೊಂದು ಅಟ್ಲೀಸ್ಟ್ ಒಂದು 20 ಜನಕ್ಕೆ ಸಹಾಯ ಮಾಡಿದ್ರೆ ಒಂದು 20 ಕುಟುಂಬಗಳು ಚೆನ್ನಾಗಿರ್ತಾವ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪ್ರಸ್ತಾಪ ಮಾಡಿದ್ದಕ್ಕೆ ದೊಡ್ಡಪ್ಪರಿದ್ರು ಅವರಿಂದ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಂಥ TN ನರಸಿಂಹ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರಂಥ A ಶಂಕರರೆಡ್ಡಿ, RA ಹನುಮಂತರಾಯಪ್ಪ, PLD ಬ್ಯಾಂಕ್ ಅಧ್ಯಕ್ಷರಂಥ ಶೇಷಗಿರಿ, ಗೊಮ್ಮಘಟ್ಟ ಶ್ರೀನಿವಾಸ್, ತಿರುಮಣಿಯ ರಾಮಚಂದ್ರಪ್ಪ ಮತ್ತು ಯೂನಿಯನ್ ನಿರ್ದೇಶಕರಂಥ ಪ್ರಭುದೇವ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಾದಂಥ ಬಡಪ್ಪ, ಈರಣ್ಣ, ಸುಬ್ರಹ್ಮಣಿ, ಗಂಗಾಧರ್, ವಿದ್ಯಾಶಂಕರ್, ವೆಂಕಟೇಶ್ ಮತ್ತಿತರರು ಇದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.